ನಾವು ಮುಖ್ಯಮಂತ್ರಿಗಳು ನಿನ್ನೆ ಮಾತಾಡಬೇಕಾದ್ರೆ ಒಂದು ಪದ ಹೇಳಿದ್ರು, ಎಷ್ಟು ದೌರ್ಜನ್ಯ ಮಾಡ್ತಾರೆ ಅಂತೇಳಿ. ಏನಂತ ಅಂದ್ರು, ಸಂಸ್ಕೃತ ಕಲಿತರೆ ಕೇಳಿದರೆ ಕಾದ ಸೀಸ ಸುರಿಯಲಾಗುತ್ತಿತ್ತು ಅಂತ ಹೇಳ್ತಾ ಇದ್ರು. ಈಗ ಮೀಸಲಾತಿ ಕೇಳಿದರೆ ಬೆನ್ನಿಗೆ ಬಾಸುಂಡೆ ಬರೋರದ ಹೊಡೆಯೋದು, ರಕ್ತ ಬರೋ ಹಾಗೆ ಆಯ್ತು. ನೀವು ಆಯ್ತು. ಇದೇ ಸುವರ್ಣಸೌಧದ ಮುಂದೆ ಮಾದಿಗ ದಂಡೋರದವರು ರಿಸರ್ವೇಶನ್ ಕೇಳಿದ್ರು, ಇಂಟರ್ನಲ್ ರಿಸರ್ವೇಶನ್. ತಾವೇನ್ ಮಾಡಿದ್ರಿ ಸ್ವಾಮಿ? ಏನ್ ಮಾಡಿದ್ರಿ ದಯವಿಟ್ಟು ಹೇಳಿ. ಕೊಟ್ಟಿದ್ರಿ, ಏನ್ ಕೊಟ್ಟಿದ್ರಿ ಸ್ವಾಮಿ? ಅದಕ್ಕೆ ಈ ಒದೆ ಕೊಡೋದು ರಿಸರ್ವೇಶನ್ ಕೊಟ್ಟಿದ್ದೀರಿ? ಕುರುಬರಿಗೆ ಎಲ್ಲಿ ಗಾಡು ಕುರುಬರಿಗೆ ರೆಕಮೆಂಡೇಶನ್ ನೀವೇನು ಮಾಡಿಲ್ಲ. ಮಾಧುಸ್ವಾಮಿ ಅವರ ಸಮಿತಿ ರಚನೆ ಮಾಡಿದ ಯಾರು? ಸರ್ ಕೊಟ್ಟಿದ್ದಾರೆ ಹೇಳಿದ್ದಾರೆ ಜನರಿಗೆ ಅವ್ರು ಮಾಡಿರೋದು. ಪ್ರಿಯಾಂಕಾ ಅವರೇ, ಪ್ರತಿಪಕ್ಷ ನಾಯಕರೇ, ಪದೇ ಪದೇ ಪ್ರತಿಪಕ್ಷದ ನೀವು ಮಾಡಿಲ್ವಾ, ಮಾಡಿಲ್ಲ. ಈಗ ಒಂದ್ ನೋಡಿ, ಎಲ್ಲ ಫಸ್ಟ್ ಟೈಮ್ ಶಾಸಕರು ಸೆಕೆಂಡ್ ಅವ್ರು ಕ್ವಶನ್ ಅವರ್ಸ್ ಆಗಿ ಪಾಪ ಕಾದು ಕೂತ್ಕೊಂಡಿದ್ದಾರೆ. ನಾವು ರೆಡಿ ಸೀನಿಯರ್ಸ್ ನೀವು ಹೇಳ್ತೀನಿ, ಆಗಾಗೆದ್ದು ನಿಮ್ ಮಾತಾಡ್ಲಿಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳಿ ಅಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ದೆ ಯಾಕೆ? ಅಲ್ಲಿ ಇಷ್ಟು ಜನ ಕೂತ್ಕೊಂಡಿದ್ದು ಯಾಕೆ? ಅವ್ರ ಕ್ಷೇತ್ರ ಚರ್ಚೆ ಮಾಡಲಿಕ್ಕೆ ನೀವು ಅವ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಅವ್ರು ಉತ್ತರ ಕೊಟ್ಟಿದ್ದಾರೆ, ಇವರ ಕ್ಲಾರಿಫಿಕೇಶನ್ ಅದನ್ನ ಮಾಡಿ ಮುಗಿಸುವಂತ ಮತ್ತೆ ಮುಂದೆ ಹೋಗುವಂತದ್ದು ಅಲ್ಲ. ಗೃಹ ಸಚಿವರು ಹೇಳಿದ್ರು ನೀವು ಮಾಡಿಲ್ಲ ಅಂತ. ಯಾರ್ಯಾರು ಈ ತರ ಲಾಠಿ ಚಾರ್ಜ್ ಮಾಡಿದ್ದಾರೆ ಅವ್ರಿಗೆ ಜನ ಬುದ್ಧಿ ಕಲಿಸಿದ್ದಾರೆ. ಈಗ ನಿಮ್ಗೂ ಕಲಿಸ್ತಾರೆ ಅಂತ ಗ್ಯಾರಂಟಿ ಆಯ್ತಲ್ಲ? ಗ್ಯಾರಂಟಿ ತಾನೆ? ನೀವ್ ಹೇಳಿರೋದು ಬುದ್ಧಿ ನಿಮ್ಗೆಲ್ಲ ಆಗಿದೆ ಅಂತ ನೀವೇ ಒಪ್ಕೊಂಡಲ್ಲ. ಬುದ್ಧಿ ಮಾತ್ರ ಇಷ್ಟೊತ್ತು ಅದೇನೋ ಹೇಳ್ತಾರಲ್ಲ, ಕೋಣನ್ ಮುಂದೆ ಕಿಂದ್ರಿ ಬರ್ಸ್ದಂಗ ಆಯ್ತು. ಅದು ನಿಮ್ಮಂತವ್ರು ಪರಮೇಶ್ವರ್ಗೆ ಏನು ಉಪಯೋಗನೇ ಆಗ್ಲಿಲ್ಲಲ್ಲ. ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಬೇಕಾಯ್ತು, ಏನು ಮಾಡಿಲ್ಲ. ನಾವು ಆಯ್ತು. ಪ್ರಿಯಾಂಕಾ ಹೇಳಿದ್ರು ದಯವಿಟ್ಟು RSS ಅನ್ನೋ ಪದ ಕಡತಿಂದ ತೆಗಿಸ್ಬೇಕು ಅನ್ನೋದು ವಿನಂತಿ ಮಾಡ್ತೀನಿ. ದಯವಿಟ್ಟು ಸಂವಿಧಾನಿಕನ ಸರ್ ಅದು? ನೀವು ವಾಕ್ಯಗಳು ತೆಗಿಬೇಕು ಅಂದ್ರೆ ಅನ್ಪಾರ್ಲಿಮೆಂಟರಿ ತೆಗಿಬೇಕು. ಇವರು ಏನಾದ್ರು ಅವತ್ತಿಲ್ಲದೆ ಮಾತಾಡ್ತೀರಿ, ಸುಮ್ಮನೆ ಪ್ರಯೋಜನ ಇಲ್ಲ. ಏನು ಮಾತಾಡಿಕೊಂಡು ಏನು ಪ್ರಯೋಜನ ಆಗ್ತದ? ನಮ್ಮ ಬಗ್ಗೆ ಕೃಷಿ ಮಾಡ್ಲಿಕ್ಕೆ ನಾವು ಮಾತಾಡ್ಬೇಕು, ಏನು ಪ್ರಯೋಜನ ಆಗುದಿಲ್ಲ. ನಿಮ್ಮೆಲ್ಲ ಕೂತ್ಕೊಳ್ಳಿ. ಅಧ್ಯಕ್ಷ ತನಿಖೆ ಕೊಡ್ರಿ. ತಾವು ರೂಲಿಂಗ್ ಕೊಟ್ಬಿಡಿ. ಪ್ರತಿ ಸಾರಿ RSS ಅಂತ ಹೇಳಿದಾಗ ಅವ್ರು ನಿಂತ್ಕೊಳ್ಳೋದು, ಗಲಾಟೆ ಮಾಡೋದು ಬೇಡ. RSS ಅನ್ಪಾರ್ಲಿಮೆಂಟ್ರಿ, ತಾವು ರೂಲಿಂಗ್ ಕೊಟ್ಬಿಡಿ. ನಾವು ಹೇಳೋದಿಲ್ಲ. ಮಾತಾಡ್ತೀರಾ? ಅದು ಸುದ್ದಿ ಅಷ್ಟೊಂದು ನಾವು ಹೇಳಕ್ಕೆ ಹೋಗಲ್ಲ. ಪೀಠದಲ್ಲಿ ರೂಲಿಂಗ್ ಬಂದ್ರೆ ನಾವು ಅದನ್ನ ಪ್ರಸ್ತಾಪ ಹೋಗಲ್ಲ. ಗೃಹ ಸಚಿವರೇ, ಬಗ್ಗೆ ಮಾನ್ಯ ಅಧ್ಯಕ್ಷರೇ, ಸ್ಪೀಕರ್
ಆಯ್ತು.